ಒಂದು ಸ್ವಲ್ಪ ಜೋರಾದ ಚಪ್ಪಾಳೆ. 10 ನಿಮಿಷದ ಸಮಯ ಕಾಲ ಹೆಜ್ಜೆ ನಾದ ಅವ್ರು ನಮಗೋಸ್ಕರ ಡಾನ್ಸ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವಾಟ್ ಅ ಸ್ಟಾರ್ಟ್ ಫಾರ್ ದಿಸ್ ಈವ್ನಿಂಗ್. ಎಲ್ರಿಗೂ ಇಷ್ಟ ಆಯ್ತು ಅಂತೀನಿ. ಥ್ಯಾಂಕ್ ಯು ಸೋ ಮಚ್. ಫಿನಾಮಿನಲ್ ಇನ್ ರೆಡ್ ಆ್ಯಂಡ್ ಶೈನಿಂಗ್ ಬ್ರೈಟ್. ಥ್ಯಾಂಕ್ಸ್ ಅ ಲಾಟ್. ಅದು ನನಗೆ ಮುಂಚೆನೇ ಹೇಳಿದರು, ಮಂಗಳೂರು ಬಂದರೆ ಬರೀ ಕನ್ನಡದಲ್ಲಿ ಮಾತಾಡಿದರೆ ಈ ರೀತಿನೇ ನೋಡ್ತಾರೆ ಅಂತ. ಸ್ವಲ್ಪ ಮುಖಗಳಲ್ಲಿ ನಗು ಇರಲ್ಲ, ಕಮ್ಮಿ ಇರುತ್ತೆ. ಹಾಗಾಗಿ ಕೆಲವೊಂದು ಲೈನ್ಸ್ ನಿಮಗೋಸ್ಕರ. ಎಂಕ್ಲಿಗೆ ಮಾತರೆಗ್ಲ ಗೊತ್ತು, ಕಡಲ ಪುಳಿತ ಮಡಿತ ಬರಿತ ಪುಣ್ಯದ ನಾಡು ಎಂಕಲ್ ನಾ ತುಳುನಾಡ್ದ ಮಾತರೆಗ್ಲ ಎನ್ನ ಮೋಕೆದ ಸೊಲ್ಮೆಲು ಎದುಕೊಂದುಲ್ಲೆ ಜೋರುಡು ಈ ಬಾರಿ ಚಪ್ಪಾಳೆ ಬರೋಡೆ. ಥ್ಯಾಂಕ್ ಯು, ವೆಲ್ಕಮ್, ಗುಡ್ ಈವ್ನಿಂಗ್. ಮಾಧ್ಯಮ ಮಿತ್ರರಿಗೆ, ನಮ್ಮ ಪ್ರಿಂಟ್ ಮೀಡಿಯಾ, ಪ್ರೆಸ್ ಮೀಡಿಯಾ, ಡಿಜಿಟಲ್, ಟಿವಿ, ರೇಡಿಯೋ, ಅದ್ರ ಜೊತೆಗೆ ಸೋಷಿಯಲ್ ಮೀಡಿಯಾ ಸ್ಟಾರ್ಸ್, ನನಗಂತೂ ಅನ್ಸೋದು ಮಂಗಳೂರಿನವರು ಸ್ಟೈಲಿಶ್, ಸೆನ್ಸೇಷನಲ್, ಹಾಗೆ ಪ್ರತಿಯೊಬ್ಬರೂ ಕೂಡ ಸ್ಟಾರ್ಸ್ ಇಲ್ಲಿ ಅಂತ. ಸ್ಟಾರ್ಸ್ ಕ್ರಿಯೇಟ್ ಮಾಡೋ ನಾಡು ನಮ್ಮದು. ಕೋಸ್ಟಲ್ ಕರ್ನಾಟಕ ಅಂತ ಹೇಳಿದಾಗ ಬಹಳ ಖುಷಿ ಕೊಡುತ್ತೆ. ಈಗ ಕೋಸ್ಟಲ್ ಕರ್ನಾಟಕ ಅಂತ ಹೇಳಿದಾಗ ಇಲ್ಲಿ ಇಂಥ ಒಂದು ಪ್ರಾಜೆಕ್ಟ್ಸ್ ನಡೀತಾ ಇರೋದು, ಇಂಥ ಒಂದು ಕಥೆನ ನಾವು ನಿಮ್ಮ ಮುಂದೆ ಇಡ್ತಾ ಇರೋದು ನಮಗೂ ಬಹಳ ಖುಷಿ ಕೊಡುತ್ತೆ. ಎಷ್ಟು ಕತೆ ಕೇಳೋದಂದ್ರೆ ತುಂಬ ಇಷ್ಟ. ಕೂತಿರೋರಿಗಿಲ್ವಾ, ನೀವು ಬರೆಯೋದು ಮಾತ್ರನಾ? ವೆಲ್, ಈ ಹೊತ್ತಲ್ಲಿ ನಿಮಗೋಸ್ಕರ ಒಂದು ಚಿಕ್ಕ ಕತೆ ಹೇಳಬೇಕು ಅನ್ನೋ ಆಸೆ ನಮ್ಮದು. ಆ ಕತೆ ಕನಸುಗಾರನ ಕತೆ ಆಗಿದೆ. ಅವ್ರು ಕಂಡಿರೋ ಕನಸು ಬಹಳ ಸಿಂಪಲ್. ಎಲ್ರಿಗೂ ಮನೆ ಆಗಬೇಕು, ಎಲ್ಲರೂ ಸಂತಸದಿಂದ ಇರಬೇಕು, ನಮ್ಮ ಊರು, ನಮ್ಮ ನಗರ ಬೆಳಿಬೇಕು, ಅದ್ರ ಜೊತೆಗೆ ಇನ್ನೆಷ್ಟಾಗುತ್ತೋ ಅಷ್ಟು ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು ಅನ್ನೋ ಪುಟ್ಟ ಕನಸು. ಆದರೆ ಈ ಕನಸು ಆರಂಭವಾಗೋದಕ್ಕೂ ಮುಂಚೆ ಅವ್ರ ಬಗ್ಗೆ ಮಾತಾಡೋದಾದರೆ, ಅವ್ರು ಹುಟ್ಟಿದ್ದು ವಾಮಂಜೂರಿನಲ್ಲಿ. ಬಡತನ ಇತ್ತು ಮನೆಯಲ್ಲಿ. ಕೃಷಿಕರ ಮಗನಾಗಿ ಹುಟ್ಟಿದ್ರು. 6 ಜನರಲ್ಲಿ ಅವರೂ ಒಬ್ಬರು. ಬೆಳೆದು ಬಂದ ಹಾದಿ ನೋಡಿದರೆ ಏನಪ್ಪ ಕನಸುಗಳು ನನಸಾಗತ್ತಾ ಅನ್ನೋ ಪ್ರಶ್ನೆಗೂ ಉತ್ತರ ಹುಡುಕ್ತಾ ಇದ್ರು. ಆದರೆ ಇವತ್ತು 32 ವರ್ಷಗಳಿಂದ ನಡೀತಿರುವಂತಹ ಸಂಸ್ಥೆ ಅಂದರೆ ಅದುವೇ ರೋಹನ್ ಕಾರ್ಪೊರೇಷನ್. ಖುಷಿ ಕೊಡುತ್ತೆ. ಇದು ಮಂಗಳೂರು ನಗರದಲ್ಲಿ ಇರೋದು. ಮಂಗಳೂರಿನ ಜನರಿಗೋಸ್ಕರ ಕೆಲಸನ, ಉದ್ಯಮವನ್ನ ಒಂದು ದಾರಿ ಮಾಡಿಕೊಟ್ಟಿರೋದು, ಎಷ್ಟೋ ಜನರಿಗೆ ಕೆಲಸ ಮಾಡಿಕೊಟ್ಟಿರುವಂಥದ್ದು. ಅಷ್ಟೇ ಅಲ್ಲ, ಇವತ್ತಿನ ದಿನ ಈ ಬ್ರ್ಯಾಂಡ್ ಗ್ಲೋಬಲ್ ಬ್ರ್ಯಾಂಡ್ ಆಗಿ ಮೂಡಿ ಬರ್ತಾ ಇರೋದು, ಗ್ಲೋಬಲ್ ಐಕಾನ್ ಜೊತೆಗೆ ಸೇರಿರೋದು. ಹಾಗಾಗಿ ಈ ಒಂದು ಹೊತ್ತಲ್ಲಿ ಬ್ರ್ಯಾಂಡ್ ಬಗ್ಗೆ ಮಾತಾಡೋದಾದ್ರೆ 32 ವರ್ಷಗಳ ಇತಿಹಾಸದ ಪುಟಗಳಲ್ಲಿ ಬರುತ್ತೆ ಇವರ ಹೆಸರು. 5,000ಕ್ಕೂ ಹೆಚ್ಚು ಜನರಿಗೆ ಮನೆ ಮಾಡಿಕೊಟ್ಟಿರೋದು. 25ಕ್ಕಿಂತ ಜಾಸ್ತಿ ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡಿದ್ದೀವಿ. 15ಕ್ಕಿಂತ ಜಾಸ್ತಿ ಪ್ರಾಜೆಕ್ಟ್ಸ್ ನಡೀತಾ ಇರೋದು. ಅದ್ರ ಜೊತೆಗೆ ಮಂಗಳೂರು, ಯಾವತ್ತಿದ್ರು ನಾನು ಹೇಳೋದು, ಇಲ್ಲಿ ಮನಸ್ಸು ನಮ್ಮ ಮಂಗಳೂರು ಅಂದರೆ ಇಲ್ಲಿ ಟಾಪ್ ನಾಚ್ ಜನ ಇರ್ತಾರೆ ಅಂತ. ಜನರ ಜೊತೆಗೆ ಬೆಳೀತಿರುವಂತಹ ಊರು ನಮ್ಮ ಊರು. ಹಾಗೆ ನಾನು ಮಾತಾಡ್ತಾ ಇರೋದು ಯಾರ ಬಗ್ಗೆ? ನೀವು ರೆಸ್ಪಾನ್ಸ್ ಮಾಡಲ್ಲ ಸರ್, ನೀವಾದರೂ ಮಾಡ್ತೀರಂತ ಅನ್ಕೊಳ್ತೀನಿ. ನೀವು ಸ್ವಲ್ಪ ಅದು ನಗ್ತಾ ಇದ್ದೀರಾ. ಯಾರ ಬಗ್ಗೆ ಮಾತಾಡ್ತಿರೋದು ಒಂದು ಹೆಸರು ಹೇಳಿ ಸರ್. ಕರೆಕ್ಟ್, ಡಾಕ್ಟರ್ ರೋಹನ್ ಮೊಂಟೆರೋ ಬಗ್ಗೆ ಮಾತಾಡ್ತಾ ಇರೋದು. ಬಹಳ ಖುಷಿ ಕೊಡುತ್ತೆ ಅಲ್ವಾ? ಅವ್ರಿಗೋಸ್ಕರ ಒಂದು ಚಪ್ಪಾಳೆ ಬರಲಿ ಎಲ್ಲರ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್ ಅಗೇನ್ ಟು ಆಲ್ ಆಫ್ ಯು ಫಾರ್ ಜಾಯ್ನಿಂಗ್ ಅಸ್. ನಾವು ಇಷ್ಟೆಲ್ಲ ಮಾತಾಡ್ತಿದ್ದೀವಿ ಅಂದ ಮೇಲೆ ಸ್ವಲ್ಪ ಒಂದು ಚಿಕ್ಕ ಗ್ಲಿಮ್ಸ್ ನಿಮಗೋಸ್ಕರ ನಮ್ಮ ಕಂಪನಿ ಬಗ್ಗೆ, ನಮ್ಮ ಕಂಪನಿ ಮೈಲ್ ಸ್ಟೋನ್ಸ್ ಬಗ್ಗೆ, ನಮ್ಮ ಬ್ರ್ಯಾಂಡಿನ ಬಗ್ಗೆ ನಿಮ್ಗೆ ಹೇಳಬೇಕು ಅನ್ನೋ ಆಸೆ. ಹಾಗಾಗಿ ಎಲ್ಲರೂ ದಯವಿಟ್ಟು ಈ ಹೊತ್ತಲ್ಲಿ ನಿಮ್ಮ ಕಣ್ಣುಗಳನ್ನ ಈ ಸ್ಕ್ರೀನ್ ಮೇಲೆ ಹಾಕಬೇಕು. ಮೇ ವಿ ಹ್ಯಾವ್ the audio visual retreat, please. Every great story begins with a dream. Over 3 decades ago, when Mangalore was still finding its place on India's development map, a vision was born. Rohan Corporation didn't just want to build structures, create homes and shape the future of Karnataka's coastal gem. From humble beginnings in the early 1990s,
Dr. Rohan Montero and his team started with a simple belief that every family deserves a home they can be proud of. What began as a small real estate venture has grown into one of Karnataka's most trusted names in real estate development. 32 years, over 10 million square feet delivered, countless families who have found their dream homes. Rohan Corporation didn't just witness Mangalore's transformation, they helped write its story, one project at a time. Through economic changes, market shifts, and evolving aspirations, one thing remained constant: Rohan Montero's commitment to quality, trust, and community-first thinking. They understood that building isn't just about concrete and steel. It's about creating spaces where life happens, where memories are made, where futures are built. Today, as Mangalore stands on the brink of a new era, Rohan Corporation is ready to lead once again. With 15 ambitious new projects planned for 2025, they are not just expanding, they are reimagining what modern living can be. As Dr. Rohan Montero says, 3 decades of building has brought us wisdom, trust, and a deep understanding of what communities truly need. Now, we are stepping into a future that's faster, smarter, and more connected. And to mark this incredible milestone, Rohan Corporation has made a landmark announcement that brings national recognition to their Karnataka journey. Rohan Corporation, signature of trust. Well, ladies and gentlemen, that is about us. That is Rohan Corporation. This is what we want to build it through. This is what we want to say to the world. That we want to build a community where integrity is high. We want to build a community where trust is high. We want to build a community where everyone who dreams can have a home. And those dreams can become a reality. ಈ ಹೊತ್ತಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡು ನನಗೆ ನೆನಪಿಗೆ ಬರೋದು ಅದೇನೆಂದರೆ, ಆ ಲೈನ್ಸ್ಗಳನ್ನು ನಾನು ನಿಮ್ಮ ಮುಂದೆ ಇಡೋದಕ್ಕೆ ಇಷ್ಟಪಡ್ತೀನಿ. ಅವ್ರು ಹೇಳೋ ಮಾತು: ದುಡಿಮೆಯ ನಂಬಿ ಬದುಕು, ಅದರಲ್ಲಿ ದೇವರ ಹುಡುಕು, ನಮ್ಮ ಬಾಳಲಿ ಬರುವುದು ಬೆಳಕು ಅಂತ. ಅದೇ ಒಂದು ವಾಕ್ಯದಲ್ಲಿ ಅವರು ತಮ್ಮ ಸಂಪೂರ್ಣವಾಗಿರುವಂತಹ ವ್ಯವಸಾಯ ಜೀವನವನ್ನು ಅದೇ ರೀತಿ ನಡೆಸ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಅಂಥ ಒಂದು ವ್ಯಕ್ತಿತ್ವ ಡಾಕ್ಟರ್ ರೋಹನ್ ಮೊಂತೆರೋ ಅವ್ರದ್ದು. ಬಹಳ ಖುಷಿಯಾಗುತ್ತೆ ಇವತ್ತಿನ ದಿನ 32 ವರ್ಷಗಳ ಸಮಯಕಾಲ ಬೆಳೆದಿರೋ ಈ ಒಂದು ಬ್ರ್ಯಾಂಡ್ ಇವತ್ತಿನ ದಿನ ಗ್ಲೋಬಲ್ ಐಕಾನ್ ಜೊತೆಗೆ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಇಲ್ಲಿ ಅಸೋಸಿಯೇಟ್ ಆಗಿರೋದು. ಯಾತಕ್ಕೆ ನೀವು ಕೇಳಿರ್ಬೋದು, ಎಷ್ಟು ಜನ ಯೋಚನೆ ಮಾಡ್ತಾ ಇದ್ದೀರಾ ಇವತ್ತಿನ ದಿನ ನಮ್ಮ ಫೇವ್ರೆಟ್ SRK ಇಲ್ಲಿರ್ತಾರೆ ಅಂತ? ಎಷ್ಟು ಜನರಿಗೆ ಗೊತ್ತು? ವೆಲ್, ನೀವಿನ್ನೂ ಸ್ಟೇರ್ ಮಾಡ್ತಾನೆ ಇದ್ದೀರಾ ಅಂದರೆ ನಿಮಗೂ ನಮ್ಮ ಮೇಲೆ ನಂಬಿಕಿಲ್ಲ ಅಂತ ಹೇಳ್ತಾ ಇದ್ದೀರಾ. ವೆಲ್, ಹೌದು, ಈ ಹೊತ್ತಲ್ಲಿ ಅವ್ರು ನಮ್ಮ ಮಧ್ಯದಲ್ಲಿ ಇಲ್ಲ. ಆದರೆ ಕೆಲವೇ ತಿಂಗಳಲ್ಲಿ ನಾವು ಖಂಡಿತ ಒಂದು ಗ್ರ್ಯಾಂಡ್ ಲಾಂಚ್ ಮಾಡೋ ಸಾಧ್ಯತೆ ಇದೆ. ಆದರೆ ಸದ್ಯಕ್ಕೆ ಯಾತಕ್ಕೆ SRKನ ನಾವು ಆಯ್ಕೆ ಮಾಡಿದ್ದು ಅಂತ ಕೇಳಿದಾಗ ಬಹಳ ಸಿಂಪಲ್. ಡಾಕ್ಟರ್ ರೋಹನ್ ಅವರ ಒಂದು ಕಥೆನ ಕೇಳಿದಾಗ ಸಿಂಪಲ್ ಲೈಫ್, ಸಿಂಪಲ್ ಬ್ಯಾಕ್ಗ್ರೌಂಡಿಂದ ಬಂದಿರೋದು, ಅಲ್ಲಿಂದ ಆ ಕನಸುಗಳು ನನಸಾಗಿರೋದು. ಇದು ಒಂದು ರೀತಿಯ ಸಂಬಂಧ ಬರುತ್ತೆ ಶಾರುಖ್ ಖಾನ್ ಅವರ ಲೈಫಿಗೆ, ಬಾಲಿವುಡ್ ಬಾದ್ಶಾ ಅವರ ಲೈಫಿಗೆ. ಅವರು ಕೂಡ ಮಿಡಲ್ ಕ್ಲಾಸಿಂದಲೇ ಬಂದಿದ್ದು, ಎಜುಕೇಷನ್ ಇತ್ತು. ತಾಯಿ ತಂದೆ ಇಬ್ಬರನ್ನು ಕೂಡ ಬೇಗನೆ ಕಳೆದುಬಿಟ್ರು. ಆದರೆ ಅದಾದ ನಂತರ ತಮ್ಮ ಛಲದಿಂದ, ತಮ್ಮ ಒಂದು ಪ್ಯಾಷನಿಂದ ತನ್ನನ್ನೇ SRK ಶಾರುಖ್ ಖಾನ್. ಹಾಗಾಗಿ ಆ ಬ್ರ್ಯಾಂಡನ್ನು, ಅವರನ್ನು ಅಸೋಸಿಯೇಟ್ ಮಾಡಿ ಈ ಬ್ರ್ಯಾಂಡಿಗೆ, ರೋಹನ್ ಕಾರ್ಪೊರೇಷನ್ಗೆ ಅವರೇ ಸರಿ ಸಮಾನ ಅಂತ ಯೋಚನೆ ಮಾಡಿ ಅವ್ರನ್ನ ತಂದಿರೋದು. ಹಾಗಾಗಿ ನಿಮಗೋಸ್ಕರ ಈ ಹೊತ್ತಲ್ಲಿ ಒಂದು ಚಿಕ್ಕ ಗ್ಲಿಮ್ಸ್, ಬಟ್ ದಿಸ್ ಇಸ್ ವೈ ವಿ ಹ್ಯಾವ್ ಕಮ್ ಹಿಯರ್ ಟುಡೇ. Ladies and gentlemen, this is the moment. Today we bring forward to you the brand video. We're going to tell to the world this is why Rohan Corporation has a vision. This is where we see years ahead what is lined up. We want all of you to put your eyes on the screen और कहते रहिएगा कि बड़े बड़े देशों में ऐसी छोटी छोटी बातें होती रहती है, लेकिन जो आज यहाँ पर दिखाया जाएगा ये कुछ छोटा नहीं है दोस्तों, बहुत बड़ा. Ladies and gentlemen, in my world of cinema, they tell me
you're so gifted. I tell them, I'm not. I didn't have a gift. All I had was a dream. And where I wanted to be. And the will to work hard for it. Real hard. Success doesn't manifest overnight. It trickles in slowly when you keep at it. One day at a time. One brick at a time. Only if you don't give up. And then, maybe about 3 decades later, you get to touch it, live it, be it. And who can understand this better than the good folks over at Rohan Corporation? After all, it has only taken them 30 years of hard work, passion and dedication to have built success. One day at a time, one brick at a time. Rohan Corporation India Private Limited, signature of trust. Ladies and gentlemen, for the very first time in Karnataka, in Mangalore, one brand has been a similar. ಎಷ್ಟು ಹೇಳಿದ್ರು ಕಮ್ಮಿ ಅಂತ ಅನ್ಸುತ್ತೆ. ಇಂಥ ಒಂದು ಎನ್ಲೈಟನಿಂಗ್ ಮೂಮೆಂಟ್ ನ ನಮಗೋಸ್ಕರ ಕ್ರಿಯೇಟ್ ಮಾಡಿರುವಂತಹ ವ್ಯಕ್ತಿ. ಇವ್ರನ್ನ ನೋಡ್ತಾ ಇದ್ರೆ ಬಹಳ ಖುಷಿ ಆಗುತ್ತೆ. The founder, the chairman, Rohan Corporation, ladies and gentlemen, Dr. Rohan Montero, the man. Thank you for what you made things possible today. Mangaluru is not just on the map, it has always been on the global map. But today it is shining out loud. Even the roads of Hollywood would know Rohan Corporation in association with Shah Rukh Khan, the brand ambassador. The world has got to know. But sir, one more question. ಬರ್ತಾ ಇದ್ದಾರೆ ಸರ್ ಅವರು? SRK ಬರ್ತಾ ಇದ್ದಾರೆ ಸರ್? ಎಸ್, ಬರ್ತಾ ಇದ್ದಾರೆ. ಯಾವಾಗ ಯಾವ ದಿನ ನಿಮಗೆ ಹೇಳದೇ ಇರೋಕ್ಕಾಗತ್ತಾ? ಹೇಳ್ತೀವಿ ಸದ್ಯಕ್ಕೆ ಮತ್ತೊಂದ್ಸಲ ಜೋರಾದ ಚಪ್ಪಾಳೆ ಟು ದ ಮ್ಯಾನ್, ಲೇಡೀಸ್ ಅಂಡ್ ಜೆಂಟಲ್ಮೆನ್, ಡಾಕ್ಟರ್ ರೋಹನ್ ಮೊಂಟೆರೋ. ಸರ್, ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನೆರೆದಿರುವ ಎಲ್ಲ ಪತ್ರಿಕಾ ಮಾಧ್ಯಮದವರು, ದೃಶ್ಯ ಮಾಧ್ಯಮದವರು ಹಾಗೂ ಎಲ್ಲ ಸಾಮಾಜಿಕ ಮಾಧ್ಯಮದವರು ಎಲ್ಲರೂ ಪ್ರೀತಿ ಇಟ್ಟು ಇವತ್ತು ಸಂಜೆ ಇಲ್ಲಿ ನೆರೆದಿದ್ದೀರಿ. ನನ್ನ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿಯಾಗ್ತದೆ, ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಾ ನಮ್ಮ ಕರೆಗೆ ಹೋಗೊಟ್ಟು. ತುಂಬ ಖುಷಿಯಾಗ್ತದೆ. ನಾವು ಕಳೆದ 32 ವರ್ಷದಿಂದ ಸತತವಾಗಿ ರಿಯಲ್ ಎಸ್ಟೇಟನ್ನು ಮಾಡ್ತಾ ಇದ್ದೇವೆ. ನಮ್ಮ ಉದ್ದೇಶ ಒಂದೇ, ಎಲ್ಲರಿಗೂ ಮನೆ ಆಗಬೇಕು, ಎಲ್ಲರಿಗೂ ಸೂರು ಆಗಬೇಕು, ಯಾರೂ ಸೂರು ಇಲ್ಲದೆ ಇರಬಾರದು. ಹಾಗಾಗಿ ಎಲ್ಲರಿಗೂ ಕೈಗೆಟಕುವ ದರದಲ್ಲಿ ಎಲ್ಲರಿಗೂ ಒಂದು ಸೂರು ಆಗಬೇಕು, ಎಲ್ಲರೂ ಹ್ಯಾಪಿ ಇರಬೇಕು, ಮಂಗಳೂರು ನಗರ ಬೆಳೆಯಬೇಕು. ನಾನು ಹೆಚ್ಚಾಗಿ ಮಂಗಳೂರು ನಗರ ಬಗ್ಗೆ ಮಾತನಾಡ್ತೇನೆ. ಯಾಕೆಂದರೆ ಮಂಗಳೂರು ನಗರ ಬೆಳೆದರೆ ನಮಗೆ ಎಲ್ಲರಿಗೂ ಒಳ್ಳೆಯದು. ಯಾಕೆಂದರೆ ಮಂಗಳೂರದಿಂದ ನಮಗೆ ಎಲ್ಲರಿಗೂ ಒಂದು ಬೇರೆ ಕಡೆಗೆ ಕೆಲಸಕ್ಕಾಗಲಿ ವೃತ್ತಿಗೆ ಆಗಲಿ ಎಲ್ಲಿ ಹುಡುಕಿ ಹೋಗಬೇಕೆಂದಿಲ್ಲ. ನಾವು ಇಲ್ಲಿಯೇ ಇರಬೇಕು. ನಮ್ಮ ಊರನ್ನು ನಾವು ದುಬೈ ಮಾಡಬೇಕು. ಯಾಕೆಂದರೆ ನಮ್ಮ ಊರಲ್ಲಿ ಸಂಪತ್ತು ಉಂಟು. ಹಾಗಾಗಿ ನಮ್ಮ ಊರನ್ನು ಇನ್ನೂ ವೃದ್ಧಿ ಮಾಡಬೇಕು. ಈ ವೃದ್ಧಿ ಮಾಡಬೇಕಾದ್ರೆ, ಒಳ್ಳೆಯದಾಗಬೇಕಾದ್ರೆ ಒಬ್ಬರಿಂದ ಇಬ್ಬರಿಂದ ಆಗೋದಿಲ್ಲ, ತಮ್ಮ ಎಲ್ಲರಿಂದ ಸಾಧ್ಯ. ಯಾಕೆಂದರೆ ಯು ಹ್ಯಾವ್ ಅ ಪವರ್, ನಿಮ್ಮಲ್ಲಿ ಪವರ್ ಉಂಟು, ನೀವು ಇದನ್ನು ಮಾಡಲಿಕ್ಕೆ ಆಗ್ತದೆ. ಹಾಗಾಗಿ ನಾವು ಸಹ ಕಳೆದ 32 ವರ್ಷದಿಂದ ಜನರಿಗೆ ಮನೆ ಕೊಡುವ ಕೆಲಸವನ್ನು ಮಾಡಿದ್ದೇವೆ. ಇನ್ನೂ ನಿರಂತರವಾಗಿ ಜನರಿಗೆ ಮನೆ ಕೊಡಬೇಕು. ಮನೆ ಕೆಡಬೇಕಾದ್ರೆ ತಮ್ಮದು ಸಹಕಾರ ಬೇಕು. ಹಾಗಾಗಿ ನೀವು ಕಂಟಿನ್ಯೂಸ್ಲಿ ನಮಗೆ ಸಪೋರ್ಟ್ ಮಾಡಿ ಬಂದಿದ್ದೀರಿ. ಹಾಗಾಗಿ ನಾನು ನಿಮಗೆ ಮಗದೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನಾವು ಕಳೆದ 32 ವರ್ಷದಿಂದ ತುಂಬ ಪ್ರಾಜೆಕ್ಟ್ಗಳನ್ನು ಮಾಡಿದ್ದೇವೆ. ಈಗಲೂ ನಮ್ಮ ಹತ್ರ 12 ಆನ್ಗೋಯಿಂಗ್ ಪ್ರಾಜೆಕ್ಟ್ ಉಂಟು, ಇನ್ನೊಂದು 15 ಪ್ರಾಜೆಕ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ ಉಂಟು. ಈ ಪ್ರಾಜೆಕ್ಟ್ಗಳನ್ನು ಜನರಿಗೆ ಗೊತ್ತು ಮಾಡಬೇಕಾದ್ರೆ ದೃಶ್ಯ ಮಾಧ್ಯಮ, ಪತ್ರಿಕಾ ಮಾಧ್ಯಮ ಮತ್ತು ಸಾಮಾಜಿಕ ಮಾಧ್ಯಮದ ಅಗತ್ಯ ಉಂಟು. ಹಾಗಾಗಿ ನಾವು ನಿಮ್ಮಲ್ಲಿ
ಇನ್ನೊಂದು ಕಳಕಳಿಯಿಂದ ನಾನು ರಿಕ್ವೆಸ್ಟ್ ಮಾಡ್ತೇನೆ, ನೀವು ನಮ್ಮ ಪ್ರಾಜೆಕ್ಟ್ ಬಗ್ಗೆ, ನಮ್ಮ ಕೆಲಸದ ಬಗ್ಗೆ, ನಮ್ಮ ಎಲ್ಲವನ್ನು ನೀವು ಜನರಿಗೆ ತಿಳಿಸಬೇಕು. ಹಾಗೆಯೇ ಮಂಗಳೂರು ನಗರವನ್ನು ಬೆಳೆಯಲಿಕ್ಕೂ ಸಹ ಜನರು ಹೊರಗಿನಿಂದ ಇನ್ವೆಸ್ಟ್ಮೆಂಟ್ ಬರಬೇಕು. ಜನರು ಇಲ್ಲಿ ಬಂದು ಇಷ್ಟು ಒಳ್ಳೆಯ ಊರನ್ನು ಅವರು ಸವಿಯಬೇಕು. ಯಾಕೆಂದರೆ ಇಲ್ಲಿ ನೆಲ, ಜಲ, ವಾಯು, ಹಾಗೆಯೇ ರೈಲು ಮಾರ್ಗ ಈಗ ಎಲ್ಲವೂ ಉಂಟು. ಹಾಗಾಗಿ ಈ ಎಲ್ಲ ಒಂದು ಇರುವುದು ಬೇರೆ ಊರಲ್ಲಿಲ್ಲ, ಇದೇ ಊರಲ್ಲಿರುವುದು. ಇಲ್ಲಿಂದ ನೀವು ದುಬೈಗೆ ಆಗಲಿ ಅವರು USA ಆಗಲಿ UK ಆಗಲಿ ಯಾವ ಕಂಟ್ರಿಗೆ ಬೇಕಾದರೂ ಒಂದು 12 ಗಂಟೆಯಲ್ಲಿ ತಲುಪ್ಬೋದು, ಕಷ್ಟವೇ ಇಲ್ಲ. ಮೊದಲನಾಗಿ 3 ದಿನ ಬೇಕಿತ್ತು, 4 ದಿನ ಬೇಕಿತ್ತು, ಶಿಪ್ಪಲ್ಲಿ ಹೋಗಬೇಕಿತ್ತು, ಅಂಥ ಒಂದು ಆಯೋಜನೆ ಇಲ್ಲ ಈಗ ಎಷ್ಟು ಫಾಸ್ಟ್ ಮುಟ್ಟಬಹುದು. ಯಾಕೆಂದರೆ ಈ ಊರು ಎವ್ರಿವೇರ್ ಕನೆಕ್ಟೆಡ್, ಇದೊಂದು ಗ್ಲೋಬಲ್ ಕನೆಕ್ಟಿವಿಟಿ ಆಗಿದೆ. ಹಾಗಾಗಿ ಈ ಊರು ಒಳ್ಳೆಯ ಊರು. ಹಾಗಾಗಿ ನಾನು ಹೇಳ್ತೇನೆ, ಮಂಗಳೂರು ನಗರ ಬಗ್ಗೆ ಬರೆಯಿರಿ, ಮಂಗಳೂರು ನಗರದ್ದು ಪ್ರೀತಿ ಮಾಡಿರಿ. ಮಂಗಳೂರು ನಗರ ನಮ್ಮನ್ನು ಬೇರೆ ಇನ್ನೊಂದೇ ಲೋಕಕ್ಕೆ ಕೊಂಡೋಗ್ತದೆ. ನನ್ನ ಪ್ರಕಾರ ಇನ್ನೊಂದು 5 ರಿಂದ 10 ವರ್ಷದೊಳಗೆ ಮಂಗಳೂರು ನಗರದಲ್ಲಿ ಒಂದು ಸ್ಕ್ವೇರ್ ಫೀಟಿಗೆ 25,000 ರೂಪಾಯಿ ರೇಟ್ ಆಗ್ತದೆ. ಹಾಗಾಗಿ ಈಗಲೇ ಮನೆ ತೆಗೆದುಕೊಳ್ಳಲಿಕ್ಕೆ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡಿ ಎಂದು ನಾನು ನಿಮ್ಮಲ್ಲಿ ವಿನಂತಿಸುತ್ತೇನೆ. ಹಾಗಾಗಿ ನಾವು ಇದನ್ನೆಲ್ಲ ಮನದಲ್ಲಿ ಇಟ್ಟು ನಮ್ಮ ಮಂಗಳೂರನ್ನು ಬೆಳೆಸಬೇಕು, ಮಂಗಳೂರನ್ನು ಇನ್ನೂ ಒಂದು ದೊಡ್ಡ ಲೆವೆಲ್ಗೆ ಕೊಂಡೋಗಬೇಕೆಂದು ನಾವೊಂದು ಶಾರುಖ್ ಖಾನನ್ನು ಆ್ಯಸ್ ಎ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನಾವು ಇವತ್ತು ಅನಾವರಣ ಮಾಡಲಿಕ್ಕೆ ನಾವು ಯೋಚಿಸಿದ್ದೇವೆ. ಶಾರುಖ್ ಖಾನ್ ಇನ್ನು ಗ್ಲೋಬಲ್ ಬ್ರ್ಯಾಂಡ್, ಆ ಗ್ಲೋಬಲ್ ಬ್ರ್ಯಾಂಡಲ್ಲಿ ಅವರ ಕೆಳಗೆ ನಮಗೂ, ಅವರ ಕೊಡೆಯಲ್ಲಿ ನಮಗೂ ಬೆಳೀಲಿಕ್ಕೆ ಆಗ್ತದೆ. ಹಾಗಾಗಿ ಆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನಾವು ಅವರನ್ನು ಆಯ್ಕೆ ಮಾಡಿದ್ದೇವೆ. ನಮ್ಮದು ಮತ್ತು ಅವರದ್ದು ಒಂದು ಲೈಫ್ ಸ್ಟೈಲ್ ನೋಡಿದರೆ ಒಂದು ಹಾಗೇ ಕಾಣ್ತದೆ. ನಾವು ಸಹ ಅವರು ಸಹ ತುಂಬ ಚಿಕ್ಕದಿಂದ ಬಂದವರು, ದೊಡ್ಡ ಒಂದು ಗ್ಲೋಬಲ್ ಬ್ರ್ಯಾಂಡ್ ಆಗಿದ್ದಾರೆ. ನಾವು ಸಹ ಒಂದು ಚಿಕ್ಕ 32 ವರ್ಷದಿಂದ ಮೊದಲು ಒಂದು ರಿಯಲ್ ಎಸ್ಟೇಟನ್ನು ಸ್ಟಾರ್ಟ್ ಮಾಡಿ ಇವತ್ತು ನಾವು ಬೆಳೆದಿದ್ದೇವೆ. ಆಗೋಸ್ಕರ ನಮಗೆ ಅವರದ್ದೊಂದು ಅಗತ್ಯವೆಂದು ಎನಿಸಿತು. ಹಾಗಾಗಿ ನಾವು ಅವರನ್ನು ಚೂಸ್ ಮಾಡಿದ್ದೇವೆ. ಹಾಗಾಗಿ ಇವತ್ತು ಈ ಬ್ರ್ಯಾಂಡಿಗೆ ನಾವು ಇಲ್ಲಿ ಅನಾವರಣ ಮಾಡ್ತಾ ಇದ್ದೇವೆ. ಹಾಗಾಗಿ ನಿಮಗೆ ಎಲ್ಲರಿಗೂ ಧನ್ಯವಾದವನ್ನು ಹೇಳುತ್ತೇನೆ. ನಮಗೂ ಇನ್ನೂ ಸಹಕಾರ ಬೇಕು, ನಿಮ್ಮ ಸಹಕಾರವನ್ನು ಅಪೇಕ್ಷಿಸ್ತೇವೆ ಎಂದು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಇಲ್ಲೇ ನಿಲ್ಲಬೇಕು. ಯಾಕಂದರೆ ನನಗೇನು ಅನಿಸುತ್ತೆ ಅಂದರೆ, ನೀವು ಮಂಗಳೂರು ನಗರದ ಬಗ್ಗೆ ಮಾತಾಡಿದ್ರಿ. ಮಂಗಳೂರು ಎಷ್ಟು ಸುಂದರವಾಗಿದೆ, ಈ ನಗರದಲ್ಲಿರೋ ಜನ ನೋಡಿ ಸರ್, ಅಷ್ಟೇ ಸುಂದರವಾಗಿರೋದು. ಹಾಗಾಗಿ ಎಷ್ಟೊಂದು ಕೊಡುಗೆ ನಾವು ಬಾಲಿವುಡ್ ಇಂಡಸ್ಟ್ರಿಗೂ ಮಾಡಿದ್ದೀವಿ. ಪ್ರಖ್ಯಾತವಾಗಿ ನೋಡೋಕ್ಕೆ ಹೋದರೆ ನೀವಂತೂ ಇಡೀ ಬಾಲಿವುಡ್ನ ಕಿಂಗ್ ಖಾನ್ನೇ ತಗೊಂಡು ಬಂದಿದ್ದೀರಿ ಸರ್ ಅಂತ ವ್ಯಕ್ತಿ. ಬಹಳ ಖುಷಿ ಆಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಇನ್ಫೋಸಿಸ್ ಇದೆ, ಎಲ್ಲನೂ ಇದೆ. ಎಲ್ಲ ರೀತಿಯ ಒಂದು ಟೆಕ್ ಕಡೆಯಿಂದ ನೋಡೋಕ್ಕೆ ಹೋದರೂ ಒಂದು ರೀತಿಯ ಸ್ಥಾಪನೆಗಳು ಇದೆ. ಆದರೆ ನೀವು ರಿಯಲ್ ಎಸ್ಟೇಟ್ ಕಡೆಯಿಂದ ಬೆಳೆದು ಬಂದಿರುವಂಥದ್ದು ಸರ್. 30 ವರ್ಷಗಳ ಹಿಂದೆ ಪರಿಸ್ಥಿತಿ ಹೇಗಿತ್ತು ಮಂಗಳೂರಿನಲ್ಲಿ ನೀವು ಸ್ಟಾರ್ಟ್ ಮಾಡಿದಾಗ? ಆ ದಿನದ ನೆನಪುಗಳನ್ನು ಸ್ವಲ್ಪ ಹಂಚಬಹುದಾ? ಯಾಕಂದರೆ 30 ವರ್ಷ ಅಂದರೆ ಸಾಕಷ್ಟು ಬದಲಾವಣೆಗಳನ್ನು ನೋಡಿದ್ದೀರಾ ನೀವು. ಅಲ್ಲಿಯ ಬದಲಾವಣೆಗಳು ಇವತ್ತಿನ ದಿನ ಹೀಗೆ ಚೇಂಜಸ್ ಆಗಿ ಕಾಣಿಸ್ಕೊಳ್ತಾ ಇದೆ ನಿಮಗೆ? ನೋಡಿ, ಇವತ್ತು ಇದ್ದ ಪರಿಸ್ಥಿತಿ 32 ವರ್ಷ ಮುಂಚೆ ಇರಲಿಲ್ಲ. ಯಾಕೆ ಹೇಳಿದರೆ, ಮಂಗಳೂರು ಇಷ್ಟು ಬೆಳೆದಿರಲಿಲ್ಲ, ನ್ಯಾರೋ ರೋಡ್ಸು, ಚಿಕ್ಕ ರೋಡ್ಸ್ ಇತ್ತು, ಇಷ್ಟು ಡೆವಲಪ್ಮೆಂಟ್ ಇರಲಿಲ್ಲ. ಆದರೆ ಇವತ್ತು ಅಂಚಿನ ಹೊಣೆ ಹೋಗಿ ಟ್ಯಾರೆಸ್ ಮನೆಗಳು ಬಂದಿವೆ. ನಗರದ ಎಲ್ಲ ರೋಡ್ಗಳು ಅಗಲವಾಗಿದೆ. ಇಲ್ಲಿಂದ ದೇಶದ ಯಾವ ಮೂಲೆಗೂ ವೇಗವಾಗಿ ತಲುಪಬಹುದು. ಅಂದರೆ ಯಾವ ಕನೆಕ್ಟಿವಿಟಿ ಉಂಟು, ಎಲ್ಲವೂ ಕನೆಕ್ಟಿವಿಟಿ ಉಂಟು. ಮಂಗಳೂರು ನಗರವು ಒಂದು 200% ಬೆಳೆದಿದೆ ಹೇಳಿದರೆ ಏನು ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಆ ಮಟ್ಟದಲ್ಲಿ ಬೆಳೆದಿದೆ. ಹಾಗಾಗಿ ಇಲ್ಲಿ ಯಾರು ಇನ್ವೆಸ್ಟ್ ಮಾಡಿದ್ದಾರೆ ಅವರಿಗೂ ಸಹ ಒಂದು 10 ಪಾಲು ಅವರ ಹಣವು ದ್ವಿಗುಣ ಆಗಿದೆ. ಹಾಗಾಗಿ ಮಂಗಳೂರು 32 ವರ್ಷ ಮುಂಚೆ ಇದ್ದ ಮಂಗಳೂರು ಈಗ ಇಲ್ಲ, ಕಾಲಕ್ರಮೇಣ ಬೆಳೆಯುತ್ತಾ ಹೋಗಿದೆ. ನಾನು ಎಲ್ಲ ಪತ್ರಿಕಾ ಮಾಧ್ಯಮದವರ ಹತ್ರ, ದೃಶ್ಯ ಮಾಧ್ಯಮದವರ ಹತ್ರ, ಹಾಗೆ ಸಾಮಾಜಿಕ ಮಾಧ್ಯಮದವರ ಹತ್ರ ಹೇಳೋದು ಇಷ್ಟೇ, 32 ವರ್ಷ ಮುಂಚೆ ಇದ್ದ ಮಂಗಳೂರು ನಗರ ಹೀಗೆ ಇಲ್ಲ, ಈಗ ತುಂಬ ಟೈಪಲ್ಲಿ ಬೆಳೆದಿದೆ. ಹಾಗೆ ಆದದ್ದು ಆಯಿತು. ನಾನು ಹೇಳೋದು ಇನ್ನೊಂದು 10 ವರ್ಷದಲ್ಲಿ ಮಂಗಳೂರು ನಗರ ಈಗ ಎಂತ ಉಂಟು ಅದರ 10 ಪಾಲು ಬೆಳೆಯುತ್ತದೆ, 10 ಪಾಲು ಬೆಳೆಯುತ್ತದೆ. ಆವಾಗ ನೀವು ಹೇಳ್ಬೋದು, ನಾನು ಹೀಗೆ ಯೋಚನೆ ಮಾಡಲೇ ಇಲ್ಲಲ್ಲ, ಏಕೆ ಹೀಗೆ? ಡೆಫಿನೆಟ್ಲಿ ನಾನು ಹೇಳ್ತೇನೆ, ನಾನೊಂದು ವಿಷನರಿಯಾಗಿ ಹೇಳ್ತೇನೆ, ಇದಕ್ಕಿಂತ 10 ಪಾಲು ಬೆಳೆಯುತ್ತದೆ. ಹಾಗಾಗಿ ಎಲ್ಲರಿಗೂ ಇದರಿಂದ ಬೆಳಕು ಇನ್ನೂ ಜಾಸ್ತಿ ಬರ್ತದೆ. ಹಾಗೆ ಬೆಳೆಯಲೆಂದು ಆಶಿಸ್ತಾ ನಾನು ಒಳ್ಳೆಯದನ್ನು ಬಿಡ್ತೇನೆ. ಸರ್, ಒಂದು ಕ್ವೆಶ್ಚನ್ ನಾನು ಕೇಳಬೇಕು.
ಪ್ರತಿಯೊಬ್ರು ಇಲ್ಲಿ ಎಷ್ಟು ಜನ SRK ಫ್ಯಾನ್ಸ್ ಸ್ವಲ್ಪ ಕೈ ಎತ್ತೀರಾ? 10 ಜನ ಸಾಕಷ್ಟು ಜನ ಅಲ್ವಾ? ನೀವು ಫಸ್ಟ್ ಟೈಮ್ ಭೇಟಿ ಆದಾಗ ಸರ್, ನೀವು ಒಬ್ರು ಫ್ಯಾನ್ ಆಗಿ ಭೇಟಿ ಆದ್ರ, ಏನ್ ಮಾತಾಡಿದ್ರಿ, ಏನೆಲ್ಲ ಯೋಚನೆ ಇತ್ತು ನಿಮ್ಮ ಮನಸ್ಸಲ್ಲಿ? ಆ ಫಸ್ಟ್ ವರ್ಡ್ ಏನಿತ್ತು? ನೋಡಿ, ಮೊದಲನೇದಾಗಿ ಶಾರುಖ್ ಖಾನ್ ನಾನು ಸಿಗುವಾಗ ಅವರಿಗೆ ಭಾರಿ ಖುಷಿ ಆಯಿತು. ಯಾಕೆಂದರೆ ಶಾರುಖ್ ಖಾನು ಬಾಲ್ಯ 1 ರಿಂದ 5 ವರ್ಷ ಅವರು ಇಲ್ಲಿ ಇದ್ದಿಂದ ನನ್ನ ಹತ್ರ ಡಿಸ್ಕಸ್ ಮಾಡಿದರು. ನನಗೆ ಖುಷಿ ಉಂಟು, ನಾನು ಮಂಗಳೂರಿಗೆ ಬರ್ತೇನೆ, ಅವರು ಬೇಗ ಬರುವುದರಲ್ಲಿ ಇದ್ದಾರೆ, ಹಾಗಾಗಿ ನಾನು ಬರ್ತೇನೆ. ಅವರಿಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ಮಂಗಳೂರಿನವರು ಅವರು ಬೆಳೆದದ್ದು 1 ರಿಂದ 5 ವರ್ಷ. ಅವರ ಅಜ್ಜರು ಇಲ್ಲಿ ಮ್ಯಾಂಗ್ಳೂರ್ ಪೋರ್ಟನ್ನು ಅವರು ಡೆವಲಪ್ ಮಾಡಿದಂತೆ, ಹಾಗಾಗಿ ಅವರಿಗೆ ಭಾರಿ ಖುಷಿ ಉಂಟು. ಅವರು ನಮಗಿಂತ ಎಷ್ಟು ಉತ್ಸುಕತೆ ಉಂಟು ಅದಕ್ಕಿಂತ ಜಾಸ್ತಿ ಉತ್ಸುಕತೆ ಅವರಿಗೆ ಉಂಟು ಮಂಗಳೂರು ಬರಲಿಕ್ಕೆ. ಉತ್ಸಾಹ ಸಿಕ್ಕಾಪಟ್ಟೆ ನಮ್ಮೆಲ್ಲರ ಹತ್ರ ಇದೆ ಸರ್. ಅವ್ರು ಬರಲಿ, ಅವ್ರನ್ನ ನೋಡಬೇಕು, ಅವ್ರನ್ನ ಮಾತಾಡಿಸ್ಬೇಕು ಅಂತ. ಆದರೆ ಮೊದಲನೇ ಬಾರಿಗೆ ಮಂಗಳೂರಿನಿಂದ ಒಂದು ಬ್ರ್ಯಾಂಡ್ ಅಸೋಸಿಯೇಟ್ ಆಗಿರೋದು ಶಾರುಖ್ ಖಾನ್ ಜೊತೆಗೆ ಆಸ್ ಅ ಬ್ರ್ಯಾಂಡ್ ಅಂಬಾಸಿಡರ್, ಅದು ಬಹಳ ಖುಷಿ ಕೊಡುತ್ತೆ. ತುಂಬ ಜನ ಇಲ್ಲಿ ಪಾಪ್ಕಾರ್ನ್ ತಿಂತಾ ಇದ್ದೀರಾ, ಮುಖದಲ್ಲಿ ನಗು ಆದರೂ ತೋರಿಸಿ ಚಪ್ಪಾಳೆ ತಟ್ಟಕ್ಕಾಗದಿದ್ರೆ. ಥ್ಯಾಂಕ್ ಯು. At this moment, I'd like to take a moment with all of you. We'll open Q&A. ಹಾಗೆ ಮಾಧ್ಯಮ ಮಿತ್ರರು ಯಾರಾದರೂ ಪ್ರಶ್ನೆ ಕೇಳಬೇಕು ಅಂತಿದ್ರೆ ದಯವಿಟ್ಟು ಮುಂಭಾಗಕ್ಕೆ ಬಂದು ಅಥವಾ ಕೈ ಎತ್ತಬಹುದು. ನಮ್ಮ ರನ್ನರ್ಸ್ ನಿಮಗೆ ಮೈಕ್ ಕೊಡ್ತಾರೆ, ಪ್ರಶ್ನೆ ಕೇಳ್ಬೋದು. ಆ ಪ್ರಶ್ನೆಗೆ ಉತ್ತರ ರೋಹನ್ ಸರ್ ನೀಡ್ತಾರೆ. Open questions to our media and our social media stars here. Anybody who wants to ask a question, can you please raise your hands? ದಯವಿಟ್ಟು ಕೈ ಎತ್ತಬಹುದಾ? ಲತೀಶ್ ಮೈಕ ಕೊಡಿ ಅವರಿಗೆ. Anybody who wants to ask a question? Any hands in the air? Anyone? You're keeping your questions private. Sir's right there. Can we have a runner here? In the front, please. I'll come to you, sir. ಈ ರೀತಿನ ಪುದರ್ ಪನೋಲಿ ಬೊಕ್ಕ ಓ ಮೀಡಿಯಾನ ರಿಪ್ರೆಸೆಂಟ್ ಮಾಡ್ತದಲ್ಲಾರ ಬೊಕ್ಕ ಪ್ರಶ್ನೆ ಕೇನೋಲಿ. ಓವರ್ ಟು ಯು ಸರ್. ನನ್ನ ಹೆಸರು ಲಾರೆನ್ಸ್ ಆಲ್ವರಿಸ್ ಎಂದು. ನವೀನ್ ಕುಲಶೇಖರಿಂದ ಹೆಸರಿನಿಂದ ನಾನು ಪತ್ರಿಕೆಯಲ್ಲಿ ಬರೆಯುತ್ತಾ ಇದ್ದೇನೆ. ಮೋಸ್ಟ್ಲಿ ಕೊಂಕಣಿ, ಕನ್ನಡ, ಹಿಂದಿ, ಮರಾಠಿ ಎಲ್ಲ. ನನ್ನದೊಂದು ಪ್ರಶ್ನೆ ಎಂದರೆ, ನಮ್ಮ ಮಂಗಳೂರು ಬೆಳೆಯುತ್ತಾ ಇದೆ, ತುಂಬ ಸಂತೋಷ. ಅದು ಇಂಟರ್ನ್ಯಾಷನಲ್ ಲೆವೆಲಿಗೆ ಬರ್ತದೆ, ಅದು ತೊಂದರೆ ಇಲ್ಲ, ಬರಲಿ. ಅದು ನಂದು ಕ್ವಶನ್ ಏನೆಂದರೆ, ಇಷ್ಟೆಲ್ಲ ಬಿಲ್ಡಿಂಗಲು ಬರುವಾಗ ನಮ್ಮಲ್ಲಿದ್ದ ಗ್ರೀನರಿ, ಪಚ್ಚೆ ಇದು ಸೃಷ್ಟಿ, ಅದು ಮಾಯ ಆಗ್ತದೆ. ಒಂದು ಗಿಡ ಕಟ್ ಮಾಡ್ತೇವೆ, ಅದರ ಬದಲಿಗೆ ಒಂದು ಸಣ್ಣ ಗಿಡ ಆದರೂ ನಾವು ನೆಡಬೇಕಲ್ಲ. ಆ ಬಗ್ಗೆ ಏನಾದರೂ ನಿಮ್ಮದು ಅಭಿಪ್ರಾಯ ಹೇಳ್ತೀರಾ? ಸರ್, ನಿಮ್ಮದು ಒಳ್ಳೆಯ ಕೆಲಸ. ಕ್ವಶನ್ ನಾನು ಏನು ಹೇಳೋದಂದರೆ, ನಾವು ನಮ್ಮ ವೃತ್ತಿಯಲ್ಲಿ ನಾವು ಈಗ ಒಂದು ಪ್ರಾಜೆಕ್ಟ್ ಡೆವಲಪ್ ಮಾಡುವಾಗ, ಒಂದು ಲೇಔಟ್ ಮಾಡುವಾಗ ಕೆಲವು ಗಿಡಗಳನ್ನು, ಚಿಕ್ಕ ಚಿಕ್ಕ ಮರಗಳನ್ನು ತೆಗೆಯಬೇಕಾಗ್ತದೆ. ಅದರ ನಾವು 4 ಪಾಲು ನಾವು ಗಿಡವನ್ನು ಇಡ್ತೇವೆ. ಯಾಕೆ ಹೇಳಿದರೆ, ನಾವು ಗ್ರೀನರಿ ಇಲ್ಲದಿದ್ದರೆ ನಮ್ಗೆ ಬದುಕಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಗ್ರೀನರಿ ಬೇಕು, ನಾವು ನೇಚರಿದ್ದು ಪ್ರೀತಿ ಮಾಡಬೇಕು. ನಾವು ಖಾಲಿ ಮನೆ ಕಟ್ಟಿ ಏನೂ ಪ್ರಯೋಜನ ಇಲ್ಲ, ಮನೆಯ ಸುತ್ತಲೂ ನಮಗೆ ಒಂದು ಗ್ರೀನರಿ ಬೇಕು. ಹಾಗಾಗಿ ನಾನು ನನ್ನ ಕೆಲಸ ಮಾಡುವಾಗ ಇಷ್ಟು ವರ್ಷದಿಂದ, ಇದರ ಮೊದಲು ಸಹ ನಾನು ಈ ಪ್ರೆಸ್ ಮೀಡಿಯಾದಲ್ಲಿ ಹೇಳಿದ್ದೇನೆ, ನಾವು ಗ್ರೀನರಿಯನ್ನು ಬೆಳೆಸ್ತೇವೆ. ಹಾಗಾಗಿ ಇದಕ್ಕೆ ನಂದು ಮಾತ್ರ ಅಲ್ಲ, ಎಲ್ಲರದು. ನಾವು ನಮ್ಮ ನಗರವನ್ನು ಪ್ರೀತಿ ಮಾಡಬೇಕು, ನಗರಕ್ಕೆ ನೇಚರನ್ನು ನಾವು ರಕ್ಷಿಸಬೇಕು. ಏಕೆಲ್ಲದ್ರೆ ನಾವು ನೆಕ್ಸ್ಟ್ ಜನ್ರೇಷನಿಗೆ ಕೊಡುವುದು ಏನಿಲ್ಲ. ಹಾಗಾಗಿ ನಾವು ಅದನ್ನು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ ಸರ್. Hello. Rohan. Hello. Yes, sir. Can you stand up and ask your question? You're right there. Can you wave at us so we know that you're seated? Thank you, sir. Mast thank you, Irega. Kenoli. Kudlapanda pura mix suppun mulpa. Over to you. Name and media representative.
Just Hello. single click, yes. Hello. Hello. Yes, sir, we can hear you. Go for it. Okay. Rohan. Yes, sir. What brought you to bring Shah Rukh Khan to your project? ಸರ್, ನಾನು ಒಂದು ಮಂಗಳೂರು ನಗರ ದೃಷ್ಟಿಯಿಂದ, ನಂಬರ್ 2 ನನ್ನ ವ್ಯಾಪಾರದ ದೃಷ್ಟಿಯಿಂದ ನಾನು ಯೋಚನೆ ಮಾಡಿ ನಾನು ಮಾಡಿದ ಕೆಲಸ ಏನೆಂದರೆ, ನಮ್ಮದು ಎಲ್ಲರಿಗೂ ಪರಿಚಯ ಉಂಟು. ಆದರೆ ನಮ್ಮ ಈ ಮಂಗಳೂರು ನಗರವನ್ನು ನಾವು ಒಂದು ಗ್ಲೋಬಲ್ ಲೆವೆಲಿಗೆ ಕೊಂಡೋಗಬೇಕು. ಯಾಕೆ ಹೇಳ್ತೇನೆ ಹೇಳಿದರೆ, ಮಂಗಳೂರಿನವರು ಈಗ ನೋಡಿ, ನಾನು ಒಂದು ಎಕ್ಸಾಂಪಲ್ ಹೇಳ್ತೇನೆ. ಮೊನ್ನೆ ET ನ್ಯೂಸ್ನವರು ಬಂದರು. ET ನ್ಯೂಸ್ ಏನೋ ET ಟೈಮ್ಸ್ ಆಫ್ ಇಂಡಿಯಾ ಅವರು ಬಂದಿದ್ದರು. ಅವರು ನನ್ನಲ್ಲಿ ಮೊನ್ನೆ ಒಂದು ಪ್ರೋಗ್ರಾಮ್ ಮಾಡ್ತಾರಂತೆ, ಅವರೊಂದು ಅವಾರ್ಡ್ಸ್ ಸೆರೆಮನಿ ಮಾಡ್ತಾರಂತೆ. ನಾನು ಹೇಳಿದೆ, ಇಲ್ಲಿ ಮಾಡೋದೇನು ಅಗತ್ಯ ಉಂಟು, ಏನು ಯೋಚನೆ ಎಂದು ಕೇಳಿದೆ. ಅದಕ್ಕೆ ಅವರು ಹೇಳಿದರು, ನೋಡಿ, ನೀವು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಶಾರುಖ್ ಖಾನನ್ನು ತೆಗೆದುಕೊಂಡಿದ್ದೀರಿ. ದಿಸ್ ಈಸ್ ದ 2 ಟೈರ್ ಸಿಟಿ. ಹಾಗಾಗಿ ಈ 2 ಟೈರ್ ಸಿಟಿಯಿಂದ ನೀವು ಒಂದು ಶಾರುಖ್ ಖಾನ್ ಬ್ರ್ಯಾಂಡ್ ರಾಯಭಾರಿಯಾಗಿ ತೆಗೆದುಕೊಂಡಿದ್ದೀರಿ. ಅದಕ್ಕೋಸ್ಕರ ನಮಗೆ ಖುಷಿ ಆಯಿತು. ಹಾಗಾಗಿ ನಾವು ಈ ಸೌತ್ ಇಂಡಿಯಾದಲ್ಲಿ ಮಂಗಳೂರನ್ನು ಸಿಲೆಕ್ಟ್ ಮಾಡಿದೆವು. ನೋಡಿ, ಈ ಒಂದು ವಿಷಯದಿಂದ ಅವರು ಮಂಗಳೂರನ್ನು ನೋಡ್ತಾ ಇರ್ತಾರೆ. ಹೊರಗಿನ ದೇಶದವರು ಎಲ್ಲರೂ ಮಂಗಳೂರನ್ನು, ಇದೊಂದು ಗ್ಲೋಬಲ್ ಬ್ರ್ಯಾಂಡ್, ಆ ಗ್ಲೋಬಲ್ ಬ್ರ್ಯಾಂಡಿಂದ ಎಲ್ಲರೂ ನೋಡ್ತಾ ಇದ್ದಾರೆ ಮಂಗಳೂರು. ಹೀಗೆ ಮಂಗಳೂರು ಒಳ್ಳೆಯದಾದರೆ ನಮ್ಮ ವ್ಯಾಪಾರ ಸಹ ಮೇಲೆ ಹೋಗ್ತದೆ. ನಮಗೂ ಎಲ್ಲರಿಗೂ, ನಂದೊಂದಲ್ಲ, ಎಲ್ಲರಿಗೂ ಒಂದು ಅದರ ಇಂಪ್ಯಾಕ್ಟ್ ಸಿಗ್ತದೆ. ಹಾಗಾಗಿ ಮಂಗಳೂರು ನಗರವೂ ಬೆಳೆಯಬೇಕು, ನಾವು ಬೆಳೆಯಬೇಕು, ಇದೊಂದು ಉದ್ದೇಶ. ಹಾಗಾಗಿ ನಾನು ಏನೋ ಹೆಜ್ಜೆ ಇಟ್ಟಿದ್ದೇನೆ, ಅದು ನನಗೆ ಒಳ್ಳೆ ಎಂದು ಕಾಣಿಸಿತು ಸರ್. ಸರ್, ಶ್ರೀನಿವಾಸ್ ಸರ್, ಈಗ ನೀವು ಹೇಳ್ತೀರಿ ಇನ್ನು 10 ವರ್ಷದಲ್ಲಿ ರೇಟ್ ಜಾಸ್ತಿ ಆಗ್ತದೆ ಅಂತ. ಇತ್ತೀಚಿನ ಘಟನೆಗಳಿಂದಾಗಿ ನಿಮಗೆ ವ್ಯಾಪಾರಕ್ಕೆ ಮಂಗಳೂರಲ್ಲಿ ನಿಮ್ಮ ಸಂಸ್ಥೆಯಿಂದ ರಿಯಲ್ ಎಸ್ಟೇಟ್ ಗ್ರೋ ಆಗಿದೆಯಾ? ಈಗ 10 ವರ್ಷದಲ್ಲಿ ಯಾವ ರೀತಿಯಲ್ಲಿ ಮಾರ್ಕೆಟಿಂಗ್ ಮತ್ತು ಯಾವ ರೀತಿಯಲ್ಲಿ ಡಿಮಾಂಡ್ ಇದೆ ಅಂತೇಳಿ, ಜನ ಕಸ್ಟಮರ್ಸ್ ಮಂಗಳೂರೆಲ್ಲ ಹೊರಗಡೆಯಿಂದ ನಿಮಗೆ ಜಾಸ್ತಿ ಬುಕ್ಕಿಂಗ್ಸ್ ಆಗ್ತೈತೆ ಬರುತ್ತಾ ಅಂತೇಳಿ? ಸರ್, ನಾವು ಆಲ್ವೇಸ್ ಯಾವಾಗಲೂ ಶ್ರೀನಿವಾಸ್ ಅವರೇ, ನಾವು ಆಪ್ಟಿಮಿಸ್ಟ್ ಆಗಿರಬೇಕು. ಯಾಕೆ ನಾವು ಪಾಸಿಟಿವ್ ಆಗಿರಬೇಕು. ಏನೋ ಒಂದು ಕೆಲಸ ಮಾಡುವಾಗ 10ರಲ್ಲಿ 1 ಸಾರಿ ಮಿಸ್ಟೇಕ್ ಆಗ್ತದೆ. ಏನೋ ಚಿಕ್ಕ ಮಿಸ್ಟೇಕಾಗಿ ನಾವು ಕಲಿಯೋದು. ಯಾಕೆ ಹೇಳಿದರೆ, ಓಕೆ ಮಿಸ್ಟೇಕ್ ಆದ ಕೂಡಲೇ ಆಗ್ತದೆ, ಇನ್ನು ನಾವು ಮಾಡಬಾರ್ದು, ನಮಗೆ ಇದು ನಮ್ಮ ನಗರ ಬೆಳೀಬೇಕು, ನಾವು ಶಾಂತಿ ಸಭೆಯನ್ನು ಮಾಡ್ತೇವೆ, ಇನ್ನು ಏನೇನೋ ಮಾಡಿ ನಮ್ಮ ಮಂಗಳೂರನ್ನು ಒಳ್ಳೆಯಬೇಕೆಂದು ಎಲ್ಲರಿಗೂ ಒಂದು ಮೆಸೇಜ್ ಸ್ಪ್ರೆಡ್ ಮಾಡ್ತೇವೆ. ಹಾಗಾಗಿ ನಾನು ಹೇಳೋದೆಂದರೆ, ಅದಕ್ಕೆ ಜಾಸ್ತಿ ಒತ್ತು ಕೊಡದೆ ಪಾಸಿಟಿವ್ ಆಗಿ ನಾವು ಒಳ್ಳೆಯ ಕೆಲಸಗಳನ್ನು ಮಾಡಿ ನಮ್ಮ ನಗರವನ್ನು ಬೆಳೆಸಬೇಕು. ನಾವು ಪಾಸಿಟಿವ್ ಆಗಬೇಕು. ಯಾಕೆಂದರೆ ನಮ್ಮದು ಎಲ್ಲರದ್ದು ಕರ್ತವ್ಯ, ಒಬ್ಬೊಬ್ಬರದ್ದು ಕರ್ತವ್ಯ ಅಲ್ಲ, ಎಲ್ಲರದ್ದು ಕರ್ತವ್ಯ. ಯಾಕೆಂದರೆ ಎಲ್ಲರನ್ನು ಕೆಲಸ ಮಾಡಬೇಕು ಮಂಗಳೂರು ನಗರ ಬೆಳಿಬೇಕಾದ್ರೆ. ಹಾಗಾಗಿ ಎಲ್ಲರಿಗೂ ಇದು ಬೆಳೆಯಬೇಕೆಂದು ಖುಷಿ ಉಂಟು. ಈ ಚಿಕ್ಕ ಒಂದು ವಿಷಯವನ್ನು ನೋಡದೆ ಮುಂದಿನ ದೊಡ್ಡ ವಿಷಯಗಳನ್ನು ನೋಡ್ತಾ ಮಂಗಳೂರು ನಗರಕ್ಕೆ ನಾವು ಒತ್ತು ಕೊಟ್ಟರೆ ಒಳ್ಳೆಯದೆಂದು ಕಾಣ್ತದೆ. ರೋಹನ್ ಸರ್, ಎಸ್, ಈಗ SRK ಅವ್ರನ್ನ ಇಲ್ಲಿ ಕರೆಸಿದ್ರಿ. ನೀವು ಯಾವಾಗ ಅಲ್ಲಿ ಪ್ರಾಜೆಕ್ಟ್ ಲಾಂಚ್ ಮಾಡ್ತಾ ಇದ್ದೀರಾ? ಸರ್, ನಾವು ಸೆಪ್ಟೆಂಬರಲ್ಲಿ ಪ್ರಾಜೆಕ್ಟ್ ಲಾಂಚ್ ಮಾಡ್ತೇವೆ. ಈಗ ಮಳೆಗಾಲ, ಹಾಗಾಗಿ ಇಲ್ಲಲ್ಲ, ಬಾಂಬೆ. ಬಾಂಬೆಯಲ್ಲಿ ನಾವು ಇಮಿಡಿಯೇಟ್ ಪ್ರಾಜೆಕ್ಟ್ ಮಾಡ್ತಾ ಇಲ್ಲ, ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಬಟ್ ಈಗ ಮಂಗಳೂರಿಗೆ ನಾವು ಕರೆಯುತ್ತಿರುವ ಒಂದು ಉದ್ದೇಶವನ್ನು ಇಟ್ಟಿದ್ದೇವೆ. ಅಲ್ಲ, SRK ಅಂತವ್ರು ಬರುವಾಗ ಇದು ನ್ಯಾಷನಲ್ ಲೆವೆಲ್ ಆರ್ ಇಂಟರ್ನ್ಯಾಷನಲ್ ಲೆವೆಲ್ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ ಏನಾದರೂ ಇದೆಯಾ ಅಂತ? ಡೆಫಿನೆಟ್ಲಿ ನಮ್ಮದು ಬಾಂಬೆ, ಬ್ಯಾಂಗ್ಳೂರು, ಮೈಸೂರು ಮತ್ತು ಗೋವಾದಲ್ಲಿ ಪ್ರಾಜೆಕ್ಟ್ ಮಾಡಲಿಕ್ಕೆ ನಾವು ಯೋಚನೆ ಮಾಡ್ತಾ ಇದ್ದೇವೆ, ಹೆಜ್ಜೆಯನ್ನು ಇಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಅದನ್ನು ನಿಮಗೆ ತಿಳಿಸ್ತೇವೆ. ಸರ್, ಈಗ ನಾನು ಪ್ರೀತಮ್ ಅಂತ, ಕರಾವಳಿ ತರಂಗಿಣಿ. ಸರ್, ಶ್ರೀನಿವಾಸ್ ಅವ್ರು ಕೇಳಿದ ಕ್ವಶನ್ನೇ, ನೀವು SRKಯನ್ನು ತಗೊಂಡು ಬಂದು ಇಲ್ಲಿ ನಡೀತಿರುವ ಒಂದು ಪಾಯಿಂಟ್, ನೆಗೆಟಿವ್ ಪಾಯಿಂಟ್ ಏನುಂಟು ಮಂಗಳೂರು ಬಗ್ಗೆ, ಅದನ್ನು ನ್ಯಾಷನಲ್ ವೈಡ್ ಯಾವ ಸ್ಟ್ರಾಂಗ್ ಮೆಸೇಜ್ ಕೊಡ್ತೀರಾ? ಇಲ್ಲ, ಮಂಗಳೂರು ಹಾಗಿಲ್ಲ, ಮಂಗಳೂರಿನ ಚಿತ್ರಣವೇ ಬೇರೆ ಅನ್ನುವಂಥ ರೀತಿಯಲ್ಲಿ ಯಾವ ರೀತಿ ಕೊಡಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ? ಸರಿ, ಆಟೋಮೆಟಿಕ್ ಆಗಿ ಅವರು ಇದು 2 ಟೈರ್ ಸಿಟಿ, ಹಾಗಾಗಿ ಇಲ್ಲಿ ಬರುವಾಗ ಅದೊಂದು ಮೆಸೇಜ್ ಹೋಗ್ತದೆ ಸರ್. ಯಾಕೆ ಹೇಳಿದರೆ, ನಾವು ಇಲ್ಲಿ ಬರಬೇಕಾದ್ರೆ ಅಂತ ಏನು ಇಲ್ಲ ಎಂದು ಪೀಪಲ್ ವಿಲ್ ಒಬ್ಸರ್ವ್ ಮಾಡ್ತಾರೆ. ಯಾಕೆಂದರೆ ಅಂಥ ವಿಷಯ ಏನೂ ಇಲ್ಲ ಇಲ್ಲಿ. ಹಲೋ ಸರ್, ನಾನು ಉಮೇಶ್ ಅಂತ. ನೀವೀಗ ET ನಾವದು ಮಾತಾಡಿದರೆ ಟೈಮ್ಸ್ ನೆಟ್ವರ್ಕಿದ್ದು, ನಾವು ಟೈಮ್ಸ್ ನೆಟ್ವರ್ಕ್ ಅಲ್ಲ, ಟೈಮ್ಸ್ ನಾವಲ್ಲಿ ಇರೋದು. ಸೊ ನೀವು ಈಗ ಶಾರುಖ್ ಖಾನನ್ನು ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿದ್ರಿ. ಸೊ ಇನ್ನು ನೆಕ್ಸ್ಟ್ ನೀವು ನಿಮ್ಮ ಈ ರೋನ್ ಕಾರ್ಪೊರೇಷನ್ ಬೇರೆ ಕಡೆ ಹೋಗುತ್ತಾ? ಅಂದರೆ ಈಗ ನೀವು ಸಿಟಿ ಬಿಟ್ಟು ಬೇರೆ ಕಡೆ ಈ ನ್ಯಾಷನಲ್ ಹೈವೇ ಪಕ್ಕ ನಿಮ್ಮ ಬಿಲ್ಡಿಂಗ್ ಇದು ಫ್ಲ್ಯಾಟ್ಸ್ ಆಗ್ತಾಯಿದೆ. ಈ ಕರ್ನಾಟಕ ಬೇರೆ ಮುಂಬೈ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಯಾಕೆಂದರೆ
ರೋಹನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ, ಮತ್ತೆ ಮೊದಲು ನಿಮ್ಮದು ರೋಹನ್ ಕಾರ್ಪೊರೇಷನ್ ಅಂತದ್ದು, ಈಗ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಆಗ್ತಾ ಇದೆ. ಮೊದಲು ನಾವು ಪ್ರಾಪರ್ಟಿ ಇನ್ಫ್ರಾಟೆಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇತ್ತು. ಅದರ ನಂತರ ನಾವು ರೋಹನ್ ಕಾರ್ಪೊರೇಷನ್ ಎಂದು ಹೆಸರನ್ನು ಬದಲಾವಣೆ ಮಾಡಿದ್ದೇವೆ, ನಮ್ಮದೇ ಹೆಸರನ್ನು ಇಟ್ಟಿದ್ದೇವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಮಂಗಳೂರಿನಿಂದ ಬೆಂಗಳೂರು, ಮುಂಬೈ ಹಾಗೆ ಬೇರೆ ನಗರಕ್ಕೆ ನಾವು ಸಹ ಪ್ರಾಜೆಕ್ಟ್ ಮಾಡಲಿಕ್ಕೆ, ಯಾಕೆಂದರೆ ನಮಗೆ ಪ್ಯಾನ್ ಇಂಡಿಯಾ ಪ್ರಾಜೆಕ್ಟ್ ಮಾಡಲಿಕ್ಕೆ ಮನಸ್ಸುಂಟು. ನಮ್ಮ ಬ್ರ್ಯಾಂಡ್ ಬೆಳೀಬೇಕು, ಇದು ಮಂಗಳೂರಿಗೂ ಒಂದು ಹೆಮ್ಮೆ ನಾವು ಬೆಳೆದರೆ. ಹಾಗಾಗಿ ನಮ್ಮ ತುಂಬ ಯೋಜನೆಗಳು ಉಂಟು. ಮುಂದಿನ ದಿನಗಳಲ್ಲಿ ನಾವು ಡೆಫಿನೆಟ್ ಆಗಿ ಬೇರೆ ಬೇರೆ ಯೋಜನೆಗಳನ್ನು ನಿಮಗೆ ತಿಳಿಯ ಬಯಸ್ತೇವೆ. ಹಾಗಾಗಿ ನಾವು ಬೆಳಿಬೇಕು, ಜನರಿಗೂ ಒಳ್ಳೆಯದಾಗಬೇಕು, ಎಲ್ಲ ಉದ್ದೇಶ ಇಟ್ಟು ನಾವು ಕೆಲಸ ಮಾಡ್ತಾ ಇದ್ದೇವೆ. ನಮಗೆ ಇದರಲ್ಲಿ ಖುಷಿ ಉಂಟು. ಥ್ಯಾಂಕ್ ಯು. So are you going to ask a question? Anybody from social media? Influencers? Mangalore ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದೆಯಾ? Yes. Arun sir, good evening. Good evening. First and foremost, congratulations ನಿಮಗೆ. ಸ್ಪೆಷಲಿ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಐಕನ್ಸ್ ಅನ್ನು ದೇಶದಲ್ಲಿ ತುಂಬ ಜನ ಇದ್ದಾರೆ. ಮೇ ಬಿ ಇಟ್ ಈಸ್ ಇನ್ ದ ಸ್ಪೋರ್ಟ್ಸ್ ಫೀಲ್ಡ್ ಆರ್ ಫಿಲ್ಮ್ ಫೀಲ್ಡ್, ಅವರನ್ನು ತರುವುದರಿಂದಾಗಿ ಒಂದು ಊರೇನಿದೆ ಚಿಕ್ಕದಾಗಿ ಗುರುತಿಸಲ್ಪಟ್ಟ ಊರು ಅಥವಾ ದೊಡ್ಡದಾಗಿ ಗುರುತಿಸಲ್ಪಟ್ಟ ಅಥವಾ ಮುಂದುವರಿಯುವಂಥ ಪ್ಲೇಸ್ ಏನಿದೆ, ಅದಕ್ಕೆ ಬೇರೆಯೇ ರೀತಿಯಲ್ಲಿ ನಾವು ಆರ್ಥಿಕತೆಯಲ್ಲಿ ಮುಂದುವರಿಯಲು ಅವಕಾಶವನ್ನು ಮಾಡಿಕೊಟ್ಟಂತಾಗ್ತದೆ. ಬಹುಶಃ ತುಂಬ ಬಿಲ್ಡರ್ಸ್ ಇದ್ದಾರೆ ಮಂಗಳೂರಲ್ಲಿ, ಬಟ್ ಯು ಹ್ಯಾವ್ ಟೇಕನ್ ಅ ವೆರಿ ಫರ್ಮ್ ಸ್ಟೆಪ್ ಇನ್ ದಿಸ್ ಮ್ಯಾಟರ್. ಸೊ ಅದಕ್ಕೆ ನಾನೆಲ್ಲರ ಪರವಾಗಿ ನಿಮಗೆ ಕಂಗ್ರ್ಯಾಚುಲೇಷನ್ ಹೇಳಲಿಕ್ಕೆ ಹೇಳ್ತೀನಿ. ಪ್ರಶ್ನೆಯನ್ನು ಕೇಳಲಿಕ್ಕೆ ಹೋಗಲ್ಲ. ಸೊ ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. Thanks a lot. We'll take one last question if there's anybody who wants to ask a question. One last question from the media. Phenomenal. ಸೊ ಇಷ್ಟೆಲ್ಲ ಜನ ಕೇಳ್ತಿರೋದು ಕೆಲವೊಬ್ಬರು ಉದ್ದೇಶದಿಂದನೇ ಕೇಳ್ತಿದ್ದಾರೆ ಸರ್. ಅಂದರೆ ಎಲ್ಲರೂ ಇನ್ವೆಸ್ಟ್ ಮಾಡಬೇಕಾದ್ರೆ ಏನಿದೆ ಪ್ಲ್ಯಾನ್ಸು ನಮ್ಮ ಮುಂಚೆನೇ ಹೇಳಿ ನಾವು ಮಾಡ್ತೀವಿ ಅನ್ನೋ ಒಂದು ನೆಟ್ಟಿನಲ್ಲಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಖಂಡಿತ ವಿಷನರಿ ಅವರು. ಮಂಗಳೂರಿಂದ ಬೆಂಗಳೂರು, ಬೆಂಗಳೂರಿಂದ ಮುಂಬೈ, ಮುಂಬೈಯಿಂದ ಡೆಲ್ಲಿಯಿಂದ ಇಂಡಿಯಾಯಿಂದ ಗ್ಲೋಬಲ್, ಎಲ್ಲ ಕಡೆನೂ ಬೆಳೀಲಿ ನಮ್ಮ ರಾಕಿಂಗ್ ರೋಹನ್ ಅವರ ರೋಹನ್ ಕಾರ್ಪೊರೇಷನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ಲ ಉದ್ದೇಶಗಳ ಜೊತೆ ಮತ್ತೊಂದು ಸಲ ಪ್ರೀತಿಪೂರ್ವಕವಾಗಿ ನಗ್ನಗ್ತಾ ಮಂಗಳೂರಿನವ್ರ ಮುಖದಲ್ಲಿ ನಗು ಕಾಣಿಸ್ಬೇಕು. ಇವತ್ತೇನೋ ಸೀರಿಯಸ್ ಆಗಿ ಬಂದಿದ್ದೀರಾ ನೀವು, ಯಾತಕ್ಕಂತ ಗೊತ್ತಿಲ್ಲ. ಏನು ಶನಿವಾರ ಸ್ಪೆಷಲಾಗಿ ಗೊತ್ತಿಲ್ಲ ನನಗೆ, ಆದರೆ ಸ್ವಲ್ಪ ಚಪ್ಪಾಳೆ ಎಲ್ಲರ ಕಡೆಯಿಂದ ಮತ್ತೊಂದ್ಸಲ. I think it's a proud moment for all Mangaloreans out here. What you've done is stunning. What you've done is something that's happening for the very first time, which means the history is written, and we hope it will be rewritten in few years. We wish you all the very best, sir. Thank you so much. Once again, before we depart, to the team, can we have SRK video up on the screen, please? Meanwhile, please stay with us. Enjoy, and those of you who want to ask questions, you can step forward and have interviews with the sir. Thank you so much everybody, and I'm right here at your service. We have DJ Roshan here, and this is MC Reena D'Souza. ತುಂಬಾ ಖುಷಿ ಆಯ್ತು ನಿಮ್ಮೆಲ್ಲರ ಜೊತೆ ಮಾತಾಡೋದಕ್ಕೆ. ಮಂಗಳೂರು ಬರೋದು ನಮ್ಮ ಸಂತೋಷ. ಹಾಗೆ ಇಲ್ಲಿ ಬಂದ್ರು ಪ್ರತಿಯೊಂದು ಸಲ ಇಷ್ಟು ಜನರನ್ನ ಭೇಟಿ ಆಗೋದು ಕೂಡ ಅಷ್ಟೇ ಸಂತೋಷ. Talking is my game. Reena D'Souza is my name, everybody. See you all next time. Thank you so much. ಇವತ್ತಿನ ಈ ಪ್ರೋಗ್ರಾಮಿಗೆ MC ಮಾಡಿದಂಥ ಸ್ಟಾರ್ ಪೋರ್ಟ್ಸ್ ಕನ್ನಡ ಅದರದ್ದು ನಿರೂಪಕಿಯಾಗಿ ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡಿ ಮಂಗಳೂರು ನಗರದ ಹೆಸರನ್ನು ಎತ್ತಿ ಹಿಡಿದಂಥ ಒಂದು ನಮ್ಮ ನಿರೂಪಕರಾಗಿದ್ದಾರೆ ರೀನಾ ಡಿಸೋಜದವರು. ಅವರಿಗೆ ನಾನು ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೆಯೇ ಅವರಿಗೆ ನಮ್ಮ ಡಿಜಿಟಲ್ ಮಾರ್ಕೆಟಿಂಗ್ನ ಹೆಡ್ ಆದಂಥ ಲತೀಶ್ ಅವರು ಒಂದು ಸಣ್ಣ ಗಿಫ್ಟನ್ನು ಕೂಡ ಕೊಡಬೇಕಾಗಿ ವಿನಂತಿಸ್ತೇನೆ.
one last time before SRK video is brought up to the stage. Back in team, if possible, let's get the video rolling. If not, sir, ಇಷ್ಟೊಂದು ಒಳ್ಳೆ ಕಾರ್ಯಕ್ರಮ ನೀವು ಮಾಡಿದ್ದೀರಾ, ನಮ್ಮನ್ನೆಲ್ಲ ಕರೆಸಿದ್ದೀರಾ. ಬಟ್ ಐ ಥಿಂಕ್ ದಿಸ್ ಇಸ್ ದ ಮೊಮೆಂಟ್, ಫೈನಲ್ ವರ್ಡ್ಸ್, ಫೈನಲ್ ರಿಮಾರ್ಕ್ಸ್ ಏನಾದರೂ ನಿಮ್ಗೆ ಹೇಳಬೇಕು ಅಂತ ಮನಸ್ಸಲ್ಲಿದೆ ಆದರೆ ದಿಸ್ ಇಸ್ ದ ಮೊಮೆಂಟ್ ಸರ್, ದ ಸ್ಟೇಜ್ ಇಸ್ ಯೋರ್ಸ್. ಥ್ಯಾಂಕ್ ಯು ರೀನಾ. ನಂದು ಒಂದೇ ಒಂದು ಕಳಕಳಿ ವಿನಂತಿ, ಯಾಕೆ ಹೇಳಿದರೆ ನೀವು ಇಷ್ಟು ನಮ್ಮ ಪ್ರೀತಿಯಿಂದ ಪತ್ರಿಕಾ ಮಾಧ್ಯಮದವರು, ದೃಶ್ಯ ಮಾಧ್ಯಮದವರು ಹಾಗೂ ಸಾಮಾಜಿಕ ಮಾಧ್ಯಮದವರು ಇಲ್ಲಿ ಬಂದಿದ್ದೀರಾ. ನಾನು ಯಾವಾಗಲೂ ನೀವು ಪ್ರೀತಿ ಇಟ್ಟು ತುಂಬ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದೀರಾ. ನಾನು ನಿಮಗೆ ಮೊತ್ತ ಮೊದಲನೇದಾಗಿ ದೊಡ್ಡ ದೊಡ್ಡ ಧನ್ಯವಾದಗಳು, ಥ್ಯಾಂಕ್ ಯು, ಕೃತಜ್ಞತೆಗಳು. ಹಾಗೆಯೇ ನನ್ನದು ಒಂದು ರಿಕ್ವೆಸ್ಟ್ ಉಂಟು ನಿಮ್ಮಲ್ಲಿಗೆ. ಯಾಕೆಂದರೆ ಚಿಕ್ಕ ಚಿಕ್ಕ ನಮ್ಮ ಮಂಗಳೂರಲ್ಲಿ ಏನಾದರೂ ಅನಾಹುತ ಆಗ್ತದೆ, ಆದರೆ ಅದನ್ನೆಲ್ಲ ನೋಡದೆ ದೊಡ್ಡ ಎಂದು ನಮ್ಮ ಈ ಮಂಗಳೂರು ಬಗ್ಗೆ ನೀವು ಬರೀಬೇಕು, ಮಂಗಳೂರು ನಗರವನ್ನು ನೀವು ದೊಡ್ಡ ಮಟ್ಟಕ್ಕೆ ಕೊಂಡೋಗಬೇಕು. ನಮ್ಮ ಕೆಲಸ ಚಿಕ್ಕದು, ಆದರೆ ನೀವು ಎಲ್ಲ ಈ ಮಾಧ್ಯಮದವರ ಕೆಲಸ ದೊಡ್ಡದು. ನೀವು ಏನು ಬರೀತೀರಿ ಆವಾಗ ಜನರು ತುಂಬ ಅಟ್ರ್ಯಾಕ್ಟ್ ಆಗ್ತಾರೆ. ಹಾಗಾಗಿ ಮಂಗಳೂರು ನಗರ ಬಗ್ಗೆ ತುಂಬ ಒಳ್ಳೆಯದು ಬರೆಯಿರಿ. ಒಂದು ಸಾರಿ ಮಿಸ್ಟೇಕ್ ಇರ್ತದೆ, ಆದರೂ ಅಂಥದ್ದೇನು ಇಲ್ಲಿ ಇಲ್ಲ, ಹೇಳಿದಾಗೇನಿಲ್ಲ. ಹಾಗಾಗಿ ನೀವು ಒಳ್ಳೆಯ ರೀತಿಯಲ್ಲಿ ತುಂಬವಾಗಿ ಒಳ್ಳೆಯ ಮಂಗಳೂರು ನಗರ ಬಗ್ಗೆ ಬರೆಯಿರಿ. ಮಂಗಳೂರು ನಗರ ಬೆಳೆಯಲಿ, ನಮಗೆ ಎಲ್ಲರಿಗೂ ಒಂದು ಇದರಿಂದ ಅವಕಾಶ ಸಿಗ್ತದೆ, ಮಂಗಳೂರು ನಗರಕ್ಕೂ ಒಂದು ಒಳ್ಳೆಯದಾಗ್ತದೆ. ನಾವೊಂದು ಚಿಕ್ಕ ಕಿಂಚಸು ಒಂದು ದೊಡ್ಡ ಕೆಲಸವನ್ನು ಮಾಡಿದಾಗೆ ಆಗ್ತದೆ. ಹಾಗಾಗಿ ನನ್ನದು ಒಂದು ಕಳಕಳಿ ವಿನಂತಿ ಅಂದರೆ ಒಳ್ಳೆಯದಾಗಿ, ತುಂಬ ಒಳ್ಳೆಯದಾಗಿ ಮಂಗಳೂರು ನಗರ ಬಗ್ಗೆ ಬರೆಯಿರಿ. ಎಲ್ಲರಿಗೂ ಇದರಿಂದ ಒಳ್ಳೆಯದಾಗ್ತದೆ ಎಂದು ಹೇಳಲಿಕ್ಕೆ ನಾನು ನಿಮ್ಮಲ್ಲಿ ವಿನಂತಿಸುತ್ತೇನೆ. ಥ್ಯಾಂಕ್ ಯು. ಖಂಡಿತವಾಗ್ಲೂ ಮಂಗಳೂರಿನವ್ರು ಬಹಳ ಚೆನ್ನಾಗಿ ಇರ್ತಾರೆ, ತುಂಬಾ ಚೆನ್ನಾಗಿ ವ್ಯಕ್ತಿತ್ವ ಇರುವಂಥದ್ದು, ಅದರಲ್ಲಿ ನೀವು ಕೂಡ. ಅಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್ ಹಿಯರ್ ಟುಡೇ. ಡಿಲೈಟೆಡ್ ಅಂಡ್ ಸರ್ ಇಸ್ ಓಪನ್ ಫಾರ್ Q&A. ಯಾರಿಗಾದ್ರೂ ಇಂಟರ್ವ್ಯೂಸ್ ತಗೋಬೇಕಾದ್ರೆ ವಿ ಮೇ ಡೂ ಸೋ ನೌ. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ಥ್ಯಾಂಕ್ಸ್ ಅ ಲಾಟ್.